ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ಚಾನಲ್ ಬರ್ತಾ ಇದ್ರ ಅಂದ್ರೆ ದಯವಿಟ್ಟು ಮರೆಯದೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗ್ಬೇಕು. ಯಾಕಪ್ಪ ಅಂತಂದ್ರೆ ಇದು ವೃಶ್ಚಿಕ ರಾಶಿಯವರ 2024 ಇಸ್ವಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ, ಶುಭ ವಿಚಾರ, ಎಚ್ಚರಿಕೆ ಎಲ್ಲದನ್ನೂ ಸಹ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಒಂದೇ ವಿಡಿಯೋದಲ್ಲಿ ಎಲ್ಲ ವಿಚಾರಗಳನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಪ್ರತಿಯೊಬ್ಬರಿಗೂ ಸಹ ವಿಡಿಯೋ ಶೇರ್ ಮಾಡಿ. ಮೊದಲನೇದಾಗಿ ಫೆಬ್ರವರಿ ತಿಂಗಳ ಗ್ರಹ ಸ್ಥಿತಿಗಳನ್ನು ನೋಡ್ಕೊಂಬರೋಣ. ಫೆಬ್ರವರಿ ತಿಂಗಳಲ್ಲಿ ಪ್ರಮುಖವಾಗಿ ಚಂದ್ರನನ್ನು ಹೊರತುಪಡಿಸಿ ಪ್ರಮುಖವಾಗಿ ಒಂದು 5 ಗ್ರಹ ಸ್ಥಿತಿಗಳಲ್ಲಿ ಬದಲಾವಣೆಗಳು, 5 ಬದಲಾವಣೆಗಳಾಗುತ್ತಾ ಇದೆ. ಫೆಬ್ರವರಿ 1ನೇ ತಾರೀಕೆ ಮಕರ ರಾಶಿಗೆ ಬುಧ ಗ್ರಹ ಬರ್ತಾನೆ. ಫೆಬ್ರವರಿ 5ನೇ ತಾರೀಕು ಮಕರ ರಾಶಿಗೆ ಕುಜಗ್ರಹ ಬರ್ತಾನೆ. ಫೆಬ್ರವರಿ 11ನೇ ತಾರೀಕು ಮಕರ ರಾಶಿಗೆ ಶುಕ್ರ ಗ್ರಹ ಬರ್ತಾನೆ. ಒಂಥರ ಮಕರಕ್ಕೆ 3 ಗ್ರಹಗಳು ಅಂದ್ರೆ ತ್ರಿಗ್ರಹ ಯೋಗ ಮಕರ ರಾಶಿಯಲ್ಲಿ. ಫೆಬ್ರವರಿ 13ನೇ ತಾರೀಕು ಕುಂಭರಾಶಿಗೆ ರವಿಗ್ರಹ ಬರ್ತಾನೆ. ಫೆಬ್ರವರಿ 19ನೇ ತಾರೀಕು ಕುಂಭರಾಶಿಗೆ ಬುಧ ಗ್ರಹ ಬರ್ತಾನೆ. ಅಲ್ಲಿಗೆ 13ನೇ ತಾರೀಕಿನ ತನಕ ನೋಡೋದಾದ್ರೆ ಚತುರ್ಗ್ರಹ ಯೋಗನೂ ಆಗತ್ತೆ. 4 ಗ್ರಹಗಳು ಮಕರ ರಾಶಿಯಲ್ಲಿ ಸಂಚಾರ ಅಂತ ಕಂಡು ಬರ್ತಾ ಇದೆ. ಇದೆಲ್ಲದೂ ಸಹ ಈ ಸಂಚಾರವನ್ನ ನೋಡಬೇಕಾಗ್ತದೆ. ಇನ್ನು ಹೀಗಿರುವಾಗ ಶುಭ ವಿಚಾರಗಳು, ಎಚ್ಚರಿಕೆಗಳು ನೋಡೋಣ. ಇದಾಗಿತ್ತು ಗ್ರಹಸ್ಥಿತಿಗಳು. ವೀಕ್ಷಕರೇ, ಈ ತರ ಗ್ರಹಸ್ಥಿತಿಗಳಿದ್ದಾಗ ಒಂದೊಂದಾಗಿ ಯಾವ ರೀತಿ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ ಒಂದು ಫೆಬ್ರವರಿ ತಿಂಗಳು ಅಂತ ನೋಡೋಕೆ ಹೋದ್ರೆ, ಮೊದಲನೇದಾಗಿ ವಿದ್ಯಾರ್ಥಿಗಳು. ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಇರಲಿದೆ ಅಂತ ನೋಡಿದ್ರೆ, ಚತುರ್ಥದಲ್ಲಿ ನಿಮಗೆ ಶನಿ ಹಾಗೂ ರವಿಯ ಯುತಿ ಆಗ್ತದೆ 13ನೇ ತಾರೀಕು ನಂತರ. 13ನೇ ತಾರೀಕು ನಂತರ ವಿಪರೀತವಾದ ಒತ್ತಡಕ್ಕೆ ಸಿಲುಕ್ಬಿಡ್ತಾರೆ ವಿದ್ಯಾರ್ಥಿಗಳು. ಏನಾಗ್ಬಿಡುತ್ತೆ, ಒಂದು ಕಡೆ ಷಷ್ಠದಲ್ಲಿ ದ್ವಿತೀಯಾಧಿಪತಿ ಇರ್ತಾನೆ ಗುರುಗ್ರಹ. ಒಂದಿಷ್ಟು ಫೀಸ್ಗಳು ಕಟ್ಟಿಲ್ಲ ಅನ್ನುವ ಟೆನ್ಷನ್ಗಳು, ಅಥವಾ ಯಾವುದೋ ಲೋನ್ಗೆ ಅಪ್ಲೈ ಮಾಡಿದ್ದೀರಾ ಅದು ಸ್ಯಾಂಕ್ಷನ್ ಆಗಿಲ್ಲ ಇನ್ನು ಎಜುಕೇಷನ್ ಲೋನ್ಗಳು ಅನ್ನುವ ಟೆನ್ಷನ್ಗಳು, ಅಥವಾ ಕಾಸ್ಟ್ಲಿ ಐಟಮ್ಸ್ಗಳು ಕೆಲವಿಷ್ಟು ಖರೀದಿ ಮಾಡಬೇಕು ಅನ್ನುವ ಟೆನ್ಷನ್ಗಳು, ಒಂದಿಷ್ಟು ಒತ್ತಡ. ಆದ್ರೆ ಒಂದು ಹೇಳ್ತೀನಿ, ಇದರಲ್ಲಿ ಏನಾದರೂ ನೀವು ಎಲೆಕ್ಟ್ರಾನಿಕ್ಸ್ ಗೂಡ್ಸ್ಗಳನ್ನು ಖರೀದಿ ಮಾಡಬೇಕಂತ ಅನಿವಾರ್ಯತೆ ಇದ್ದರೆ, ನಿಮಗೆ ಯಾವುದೋ ಕಾಲೇಜಿಗೆ ಒಂದು ಲ್ಯಾಪ್ಟಾಪ್ ಖರೀದಿ ಮಾಡಬೇಕು, ಒಂದು ಮೊಬೈಲ್ ಖರೀದಿ ಮಾಡಬೇಕು, ಒಂದು ಯಾವುದೋ ಕಂಪ್ಯೂಟರ್ ಹಾಕ್ಕೋಬೇಕು, ಯಾವುದೋ ಒಂದು ವಿದ್ಯುತ್ ಉಪಕರಣ ನೀವು ಯಾವುದೇ ಖರೀದಿ ಮಾಡಬೇಕು ಅಂತ ಅಂದ್ಕೊಳ್ಳಿ. ದುಡ್ಡೇ ಇಲ್ದೋದ್ರೂ ಸಹ ಎಲ್ಲಿಂದ ಲಾಸ್ಟ್ ಮೂಮೆಂಟಲ್ಲಾದರೂ ಪರವಾಗಿಲ್ಲ, ನಿಮಗೆ ಆ ಒಂದು ವಿದ್ಯುತ್ ಉಪಕರಣ ನಿಮಗೆ ಲಭ್ಯವಾಗ್ತದೆ, ಸಿಗ್ತದೆ. ನಿಮಗೆ ವಿದ್ಯೆಗೆ ಅಂತೂ ತೊಂದರೆ ಆಗಲ್ಲ. ಹೊರತುಪಡಿಸಿ ಹಣಕಾಸಿನ ವಿಚಾರ ಇರುತ್ತಲ್ಲ, ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಫೀಸ್ಗಳು ಕಟ್ಟೋ ವಿಚಾರ, ಮತ್ತೊಂದೇನೊಂದು, ಅದೆಲ್ಲ ಒತ್ತಡ ಆಗ್ಬೋದು. ಹಾಗೂ ವಿದ್ಯೆಯ ಒಂಚೂರು ಒತ್ತಡದಲ್ಲಿರುತ್ತೆ. ಅದರಲ್ಲೂ ವಿಶೇಷವಾಗಿ ನೀವೇನಾದರೂ ಇದನ್ನು ಓದ್ತುವಂಥ ವಿದ್ಯಾರ್ಥಿಗಳಾಗಿದ್ದರೆ, ಯಾವುದಪ್ಪ ಇಂಜಿನಿಯರಿಂಗಲ್ಲಿ ಸಿವಿಲ್ ಡಿಪ್ಲೊಮಾ, ಈ ಥರ ವಿದ್ಯಾರ್ಥಿಗಳು ಅಂದರೆ ಸಿವಿಲ್ ಡಿಪ್ಲೊಮಾ ಅಥವಾ ಸಿವಿಲ್ ಇಂಜಿನಿಯರಿಂಗು, ಈ ವಿದ್ಯಾರ್ಥಿಗಳಿಗೆಲ್ಲ ಸ್ವಲ್ಪ ಒತ್ತಡ ತೀರಾ ಜಾಸ್ತಿ. ಆಮೇಲೆ IAS, IPS ಅಥವಾ KS ಇದಕ್ಕೆಲ್ಲ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥವ್ರಿಗೆಲ್ಲ ತುಂಬ ಹೆವಿ ಅನಿಸ್ಬಿಡುತ್ತೆ. ಸ್ವಲ್ಪ ಸುಲಭ ಅಂತ ಅನಿಸ್ತಕ್ಕಂಥ ವಿದ್ಯಾರ್ಥಿಗಳು ಹತ್ರ ಸ್ವಲ್ಪ ಈಸಿ ಅನಿಸ್ತಕ್ಕಂಥ ಅಥವಾ ಸ್ವಲ್ಪ ಬೇಗ ಅರ್ಥ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಯಾವುದಪ್ಪ ಅಂತಂದರೆ ಈ ಕೃಷಿ ಓದ್ತಾ ಇರ್ತಂಥ ವಿದ್ಯಾರ್ಥಿಗಳಿರ್ಬೋದು, ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು, ಆಮೇಲೆ ಸಾಫ್ಟ್ವೇರ್ ಏನಿದೆಯಲ್ಲ ನಿಮ್ಮದು, ಈ ಥರ ವಿದ್ಯಾರ್ಥಿಗಳಿಗೆಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ, ಈಸಿಯಾಗಿ ಆಗುತ್ತೆ. ಡಾಕ್ಟ್ರ್ ಓದುವಂಥ ವಿದ್ಯಾರ್ಥಿಗಳಿಗೂ ಅಷ್ಟೇ ಸಿಕ್ಕಾಪಟ್ಟೆ ಒತ್ತಡ ಇರುತ್ತೆ. ಫೀಸ್ ಒತ್ತಡ ಡಾಕ್ಟ್ರ್ ಓದೋ ವಿದ್ಯಾರ್ಥಿಗಳಿಗೆ ಜಾಸ್ತಿ ಇರುತ್ತೆ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಫೀಸ್ ಒತ್ತಡ ಪರಾಕಾಷ್ಠೆಯಲ್ಲಿರುತ್ತೆ. ಮಿಕ್ಕಿದಂಥ ವಿದ್ಯಾರ್ಥಿಗಳಿಗೆ ಈ ಥರ ಒತ್ತಡ ಇರುತ್ತೆ. ಅದರಲ್ಲೂ ಈ ಕೃಷಿಗೆ ಸಂಬಂಧಪಟ್ಟಂಥ ಇತರೆ ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು, ಅಥವಾ ಈ ನಮ್ಮ ಕಂಪ್ಯೂಟರ್ ಇಂಜಿನಿಯರಿಂಗು, ಸಾಫ್ಟ್ವೇರ್ ಇಂಜಿನಿಯರು ಇತ್ಯಾದಿಗಳು ಓದ್ತಾ ಇರ್ತಕ್ಕಂಥ ಕೋಡಿಂಗು ಇತ್ಯಾದಿ ವಿದ್ಯಾರ್ಥಿಗಳಿಗೆಲ್ಲ ಏನಂದರೆ ಓದೋದು ತುಂಬ ಇರುತ್ತೆ, ಎಷ್ಟು ಓದೋದು ಮುಗಿಯೋದೇ ಇಲ್ಲ ಅಂತ. ಬಟ್ ಆದರೆ ತುಂಬ ಈಸಿನೂ ಅನಿಸ್ತಾ ಇರುತ್ತೆ, ಇನ್ನೂ ಓದೋಣ, ಇನ್ನೂ ಚೆನ್ನಾಗಿದೆ ಅಂತಲೇ ಅನಿಸ್ತಾ ಇರುತ್ತೆ, ಇಂಟ್ರೆಸ್ಟ್ ಹೋಗಲ್ಲ. ಬಟ್ ಸಿವಿಲ್ನವರಿಗೆಲ್ಲ ತುಂಬ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಏನು ಓದು IAS KS ಅವ್ರಿಗಂತೂ ಫುಲ್ ಪ್ರೆಷರ್ ಆಗಿಬಿಡುತ್ತೆ, ಆಯ್ತಲ್ವ ಫೆಬ್ರವರಿ ತಿಂಗಳಲ್ಲಿ. ಹೆಂಗಪ್ಪ ಓದೋದು, ಇಷ್ಟೆಲ್ಲ ಓದೋದು. ಸೊ ನೀವು ಏನು ಓದ್ತಾ ಇದ್ದೀರಾ ಅನ್ನೋದ್ರ ಮೇಲೂ ಸಹ ನಿಮ್ಮ ಭವಿಷ್ಯ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಬಟ್ ಏನೇ ಆಗಲಿ ಶ್ರದ್ಧೆಯಿಂದ ಓದಿ, ಕಷ್ಟಪಟ್ಟು ಓದಿ, ಇಷ್ಟಪಟ್ಟು ಓದಿ. ನಾನು ಹೇಳೋದು ಕಷ್ಟಪಟ್ಟು ಇಷ್ಟಪಟ್ಟು ಓದಿ, ಖಂಡಿತವಾಗಿ ಒಳ್ಳೆಯದಾಗ್ತದೆ. ನೆಕ್ಸ್ಟ್ ಎರಡನೇದಾಗಿ ಉದ್ಯೋಗ ಯಾವ ರೀತಿಯಲ್ಲಿರಲಿದೆ ನೋಡಿ. ವೃಶ್ಚಿಕ ರಾಶಿಯವರಿಗೆ ಕರ್ಮಾಧಿಪತಿ ಆಗತಕ್ಕಂಥವನು ರವಿಗ್ರಹ. ಕರ್ಮಾಧಿಪತಿ ಆದ ರವಿಗ್ರಹ ಈ ಫೆಬ್ರವರಿ ತಿಂಗಳ 13ನೇ ತಾರೀಕಿನ ತನಕ ಮಕರದಲ್ಲಿದ್ದು ನಂತರ ಕುಂಭಕ್ಕೆ ಹೋಗ್ತಾನೆ. ಮಕರವೂ ಅವನಿಗೆ ವೈರಿಯ ಮನೆ, ಕುಂಭದಲ್ಲಂತೂ ಆಲ್ರೆಡಿ ವೈರಿ ಅಲ್ಲೇ ಇದ್ದಾನೆ. ಬಟ್
ಕರ್ಮಸ್ಥಾನಕ್ಕೆ ವೀಕ್ಷಣೆ ಇದೆ, ಬಟ್ ಆದರೂ ಅಲ್ಲೇ ಇದ್ದಾನೆ. ಇಲ್ಲೇನಾಗುತ್ತೆ, ವೃಶ್ಚಿಕ ರಾಶಿಯ ರಾಜಕೀಯದಲ್ಲಿರ್ತಕ್ಕಂಥವರಿಗೆ, ವೃಶ್ಚಿಕ ರಾಶಿಯ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ, ವೃಶ್ಚಿಕ ರಾಶಿಯ ದೊಡ್ಡ ದೊಡ್ಡ ಒಳ್ಳೊಳ್ಳೆಯ, ಈಗ ಪ್ರೈವೇಟ್ ಉದ್ಯೋಗಗಳೇ ಆದರೂ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರಿಗೆ ಉದ್ಯೋಗದಲ್ಲಿ ಒಂದು ಸ್ವಲ್ಪ ತುಂಬ ಜಾಸ್ತಿ ಒತ್ತಡ, ತೀರ ಒತ್ತಡ ಆಗ್ಬಿಡುತ್ತೆ. ಹಾಗೂ ನೆನಪಿಟ್ಕೊಳ್ಳಿ, ನಿಮಗಿನ್ನ ಕೆಳಗಡೆ ಕೆಲಸ ಮಾಡೋರು ಇರ್ತಾರಲ್ಲ, ನಿಮ್ಮ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು, ನೀವು ರ್ಯಾಂಕ್ 2 ಅಲ್ಲಿದ್ದೀರಾ ಅಂದರೆ, ಅಥವಾ ರ್ಯಾಂಕ್ 1 ಅಲ್ಲಿದ್ದೀರಾ ಅಂದರೆ, ರ್ಯಾಂಕ್ 7, 8, 9 ಇರ್ತಾರಲ್ಲ, ಅಂದರೆ ತುಂಬ ಕೆಳಗಡೆ ಇರ್ತಕ್ಕಂಥ ಕೆಲಸಗಾರರು, ಅವರೆಲ್ಲ ತುಂಬ ಲೋ ಅಂತಿರಲ್ಲ, ಆ ತುಂಬ ಲೋ ಇದೆಯಲ್ಲ, ಅವ್ರು ನಿಮ್ಮ ತಲೆ ಮೇಲೆ ಕೂತ್ಕೊತಾರೆ. ಆ ತುಂಬ ಲೋ ಇದೆಯಲ್ಲ, ಅವ್ರು ನಿಮಗೆ ಬಿಸಿ ತುಪ್ಪ ಆಗ್ಬಿಡ್ತಾರೆ. ಉಗಿಯೋಕ್ಕಾಗಲ್ಲ, ನುಂಗೋಕ್ಕಾಗಲ್ಲ, ನುಂಗಿದ್ರೆ ಗಂಟು ಸುಟ್ಟೋಗುತ್ತೆ, ಉಗಿದ್ರೆ ತುಪ್ಪ ವೇಸ್ಟ್ ಆಗುತ್ತೆ ಅನ್ನೋ ಥರ ಬಿಸಿ ತುಪ್ಪ ಆಗ್ಬಿಡ್ತಾರೆ. ನಿಮಗಿನ್ನ ಕೆಳಗಡೆ ಕೆಲಸ ಮಾಡುವಂತಹ, ಕೆಳಗಿನ ವರ್ಗದಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ನೆನ್ಪಿಟ್ಕೊಂಬಿಡಿ, ನೀವು ಸರ್ಕಾರಿ ಉದ್ಯೋಗಿಗಳಾದ್ರೆ ಇನ್ನೂ ಜಾಸ್ತಿ, ರಾಜಕೀಯದವ್ರಿಗೂ ಅಷ್ಟೇ ಬಿಸಿ ತುಪ್ಪ ಆಗ್ಬಿಡ್ತಾರೆ. ನಿಮ್ಮ ಕಾರ್ಯಕರ್ತರು, ನಿಮಗಿಂತ ಕೆಳಗಡೆ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹ ನಿಮಗೆ ಬಿಸಿ ತುಪ್ಪ ಆಗ್ಬಿಡ್ತಾರೆ. ಉಗಿಯೋಕ್ಕಾಗಲ್ಲ, ನುಂಗೋಕ್ಕಾಗಲ್ಲ ಅನ್ನೋ ಥರ ಆಗ್ಬಿಡ್ತಾರೆ. ಒತ್ತಡ ಅಂತೂ ಪರಾಕಾಷ್ಠೆಗೆ ಹೋಗ್ಬಿಡುತ್ತೆ, ಪರಾಕಾಷ್ಠೆಗೆ. ಆದರೆ ಒಂದು ತುಂಬ ಪ್ಲಸ್ ಪಾಯಿಂಟ್ ಹೇಳ್ತೇನೆ ನಿಮಗೆ, ನಿಮಗಿರುವ ಶಕ್ತಿ ಇದೆಯಲ್ಲ, ಅದು ಅದ್ಭುತವಾಗಿರುತ್ತೆ. ರಾಷ್ಟ್ರಾಧಿಪತಿಯೇ ತೃತೀಯದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿದ್ದಾರೆ ಅಂತಂದಾಗ, ಈ ಎಲ್ಲ ಒತ್ತಡಗಳನ್ನು, ಎಲ್ಲ ವ್ಯಕ್ತಿಗಳನ್ನು, ಎಲ್ಲ ಒತ್ತಡಗಳನ್ನು ಮೆಟ್ಟಿ ನಿಲ್ತೀರ ನೀವು. ನೀವೇನು ಅನ್ನೋದು ತೋರಿಸ್ತೀರಾ, ಅದು ಮಾತ್ರ ಅದ್ಭುತವಾಗಿ ಬ್ಯೂಟಿಫುಲ್ ಆಗಿರುತ್ತೆ. ಯಾವ್ದಾದ್ರು ಒಂದು ಫಿಲಮ್ ನೋಡ್ಬೇಕಾದ್ರೆ ನೋಡಿ, ಹೀರೋಗೆಲ್ಲ ಹಿಂಸೆ ಕೊಡೋದು, ಹೀರೋಗೆಲ್ಲ ಇದು ಮಾಡ್ತಾರಲ್ಲ, ಲಾಸ್ಟಿಗೆ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ ಹೀರೋ ಇನ್ನೂ ಏನೇನೋ ಪ್ಲ್ಯಾನ್ಗಳು ಹಾಕಿ ಎಲ್ಲರನ್ನೂ ಹೆಂಗೆ ಹೊಡೆದ ಅಂತ. ಆ ಥರ ನೀವು ಅದ್ಭುತವಾಗಿ ಹೊರಗೆ ಬರ್ತೀರ ಹೀರೋ ಥರ. ಸೊ ಇದು ನನಗೆ ಬಹಳ ಖುಷಿ ಆಗ್ತಕ್ಕಂಥ ಏನಪ್ಪ ಅಂದರೆ, ರಾಷ್ಟ್ರಾಧಿಪತಿ ತೃತೀಯದಲ್ಲಿ ಪರಮೋಚ್ಚ ಸ್ಥಿತಿಲಿರೋದು, ಶತ್ರುಗಳು ಇದ್ದೇ ಇರ್ತಾರೆ, ಬಟ್ ನಿಮ್ಮ ಮುಡಿಯೋಕ್ಕಾಗಲ್ಲ, ಅಷ್ಟು ರೀತಿ ಪವರ್ಫುಲ್ ಆಗಿರ್ತೀರ. ಬಟ್ 1 ವಾರ ದಾಟಬೇಕು, ಫೆಬ್ರವರಿ ತಿಂಗಳ ಮೊದಲನೇ ವಾರ ದಾಟಬೇಕು, 5ನೇ ತಾರೀಕು ದಾಟಬೇಕು, 6ನೇ ತಾರೀಕಿಂದ ಬನ್ನಿರಿ, ನಿಮ್ಮನ್ನೆಲ್ಲ ನೋಡ್ಕೊತೀನಿ ಬನ್ನಿರಿ ಅನ್ನೋ ಹಂಗಿರ್ತೀರ ನೀವು. ಅಲ್ಲಿ ತನಕ ಸ್ವಲ್ಪ ಮೊದಲ ವಾರ ಮಾತ್ರ ಸ್ವಲ್ಪ ಸೈಲೆಂಟ್ ಆಗಿದ್ದು ಬಿಡಿ ಆದಷ್ಟು, ಓಕೆನಾ? ನೆನ್ಪಿಟ್ಕೊಳ್ಳಿ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಶಕ್ತಿ ಅದ್ಭುತವಾಗಿರುತ್ತೆ, ಗೊತ್ತಾಯ್ತಲ್ವಾ? ಸೊ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗತಕ್ಕಂಥದ್ದು ನನ್ನ ಪ್ರಕಾರ 5ನೇ ತಾರೀಕಿಂದ 13ನೇ ತಾರೀಕು ಒಳಗೆ ಪ್ರಯತ್ನ ಮಾಡಿ, ಪಟ್ಟಂತ ಕೆಲಸ ಆಗುತ್ತೆ ನಿಮ್ಮದು, ಬೇಗ ಜಾಬ್ ಸಿಗುತ್ತೆ ನಿಮಗೆ. ಅದರ ನಂತರ ಜಾಬು ಸ್ವಲ್ಪ ಸಿಗೋದು ಕಷ್ಟ, ಸಿಕ್ಕಿದ್ರೂ ಒತ್ತಡ ಪರಾಕಾಷ್ಠೆಯಲ್ಲಿರುತ್ತೆ, ಗೊತ್ತಾಯ್ತಲ್ವಾ? ಅದು ನೆನ್ಪಿಟ್ಕೊಳ್ಳಿ. ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಈ ಪ್ರಮೋಷನ್ನು ಅಥವಾ ಇದು ಯಾವುದು ಗಮನದಲ್ಲೇ ಬರಲ್ಲ. ನಿಮಗೇನಂತಂದರೆ, ನಿಮಗೊಂದಿಷ್ಟು ಕೆಲಸಗಳು, ಕರ್ತವ್ಯಗಳು ಕೊಟ್ಟಿರ್ತಾರಲ್ಲ, ಅದನ್ನು ನಿಭಾಯಿಸೋದೇ ದೊಡ್ಡದಾಗ್ಬಿಡುತ್ತೆ. ಆಮೇಲೆ ಮಿಕ್ಕಿದ್ದು ಆಮೇಲೆ ನೋಡ್ಕೊಳ್ಳೋಣ ಅನ್ನಂಗೆ ಆಗ್ಬಿಡುತ್ತೆ, ಒತ್ತಡ. ಸೊ ನೀವೇನು ಮಾಡ್ತೀರಾ, ಯಾವುದೇ ಪ್ರಮೋಷನ್ನು, ಯಾವುದಕ್ಕೂ ಸ್ಯಾಲ್ರಿ ಹೈಕು ಏನು ಕೇಳೋಕ್ಕೆ ಹೋಗಲ್ಲ ನೀವು. ಯಾಕೆ ಅಂತಂದರೆ ಒತ್ತಡ ಅಷ್ಟಿರುತ್ತೆ. ನೀವು ಏನು ಅಂತ ತೋರಿಸ್ಬೇಕಾಗಿರುತ್ತೆ, ಅದ್ರ ಮೇಲೆ ಗಮನ ಎಲ್ಲ ಕೇಂದ್ರೀಕೃತವಾಗಿದ್ದು ಬಿಡುತ್ತೆ ನಿಮ್ಮದು. ಸೊ ಬೇರೆ ಅದಕ್ಕೂ ಟೈಮೇ ಸಿಗಲ್ಲ. ಪ್ರಮೋಷನ್ ಕೊಟ್ಟರೆ ಕೊಡಲಿ, ಬಿಟ್ಟರೆ ಬಿಡಲಿ, ನಾನು ಇವಾಗ ನಾನೇನು ಅಂತ ತೋರಿಸ್ತೀನಿ ತಡಿ ಅಂತ. ಸೊ ಇಂಥದ್ರ ಮೇಲೆ ಜಾಸ್ತಿ ಗಮನ ಆಗಿಬಿಡುತ್ತೆ. ಹೋಗಲಿ, ಒಳ್ಳೆಯದೇನೆ. ಸೊ ಅದ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅಲ್ಲಿ ಶನಿ ರವಿಯಿಂದ ಸ್ವಲ್ಪ ಸಮಸ್ಯೆ ಆಗುತ್ತಾ, ಅಪ್ಪ ಮಕ್ಕಳಿಗೆ ಪರಸ್ಪರ ವೈರಿಗಳಾದ್ರಿಂದ. ಬಟ್ ನಿಮ್ಮ ರಾಷ್ಟ್ರಾಧಿಪತಿಯೇ ಸ್ಟ್ರಾಂಗ್ ಆಗಿದ್ದಾನೆ, ಅದರಿಂದ ತೊಂದರೆ ಇಲ್ಲ. ಇಲ್ಲೇನಾಗುತ್ತೆ, ಷಷ್ಟ್ಯಾಧಿಪತಿಯೂ ಆಗಿರ್ತಾನೆ ಕುಜಗ್ರಹ, ಅವರ ತೃತೀಯದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಬಂದಾಗ ಒಂದಿಷ್ಟು ಸಾಲಗಳು ಮಾಡಿಬಿಡ್ತೀರ, ಅದು ಸಮಸ್ಯೆ, ಗೊತ್ತಾಯ್ತಲ್ವ? ನೀವು ಪ್ರಮೋಷನ್ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ ಸರ್, ನನಗೆ ಲೋನ್ ಸ್ಯಾಂಕ್ಷನ್ ಮಾಡಿಬಿಡಿ. ಅಥವಾ ನೀವು ವ್ಯಾಪಾರಿಗಳಾಗಿದ್ದರೆ ಒಂದಿಷ್ಟು ಏನೋ ಬಿಸ್ನೆಸ್ಗೋಸ್ಕರವಾಗಿ, ಇನ್ವೆಸ್ಟ್ಮೆಂಟ್ಗೋಸ್ಕರವಾಗಿ ಹೊಸತು ಏನೋ ಒಂದು ಮೆಷಿನರಿ, ಹೊಸತು ಏನೋ ಒಂದು ಜಾಗ, ಹೊಸತು ಯಾವುದೋ ಒಂದು ಅಂಗಡಿ, ಹೊಸದು ಯಾವುದೋ ಒಂದು ಇನ್ವೆಸ್ಟ್ಮೆಂಟು, ಏನೋ ಹೊಸದಾಗಿ ಏನೋ ಮಾಡ್ಬಿಡ್ತೀನಿ ಅಂತ ಹೋಗ್ಬಿಟ್ಟು ಅದಕ್ಕೋಸ್ಕರ ಒಂದಿಷ್ಟು ಸಾಲ ಮಾಡಿ ಇನ್ವೆಸ್ಟ್ ಮಾಡೋದು. ಷಷ್ಟ್ಯಾಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿದ್ದಾಗ 100% ನಾನು ಬೇಡ ಅಂತ ಏನೇ ಅಂದರೂ ನೀವು ಸಾಲ ಮಾಡೇ ಮಾಡ್ತೀರ ವೃಶ್ಚಿಕ ರಾಶಿಯವರು. ಅಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು. ನಾನು ಹೇಳೋದೇಂತಂದರೆ, ಅನಿವಾರ್ಯತೆ ಇಲ್ಲ ಅಂದರೆ ಸಾಲ ಮಾಡಬೇಡಿ. ಅಂದರೆ ಈ ಬಿಸ್ನೆಸ್ ಇನ್ವೆಸ್ಟ್ಮೆಂಟಿಗೆಲ್ಲ ಸಾಲ ಮಾಡಬೇಡಿ. ಯಾಕಂದರೆ ಈಗ ನಿಮಗೆ ಅರ್ಧಾಷ್ಟಮ ಶನಿ, ಮುಂದೆ 1.5 ವರ್ಷದ ನಂತರ ಪಂಚಮ ಶನಿ ಬೇರೆ ಶುರುವಾಗ್ಬಿಡುತ್ತೆ, ಸಾಲಗಳು ತೀರಿಸೋದು ಕಷ್ಟ ಆಗಿಬಿಡುತ್ತೆ, ಅದೇ ದೊಡ್ಡ ತಲೆನೋವು ಆಗ್ಬಿಡುತ್ತೆ. ಅದರ ಬದಲಾಗಿ ನಾನು ನಿಮಗೆ ಕೊಡುವಂತಹ ಸಜೆಷನ್, ಬೆಸ್ಟ್ ಸಜೆಷನ್ ಏನಪ್ಪ ಅಂತಂದರೆ, ನಿಮಗೆ ಸಾಲಗಳನ್ನು ತೀರಿಸುವತ್ತ ಪ್ರಯತ್ನ ಮಾಡಿ. ನಿಮಗೇನಾದ್ರು, ಯಾಕಂದರೆ ಷಷ್ಟ್ಯಾಧಿಪತಿ ಪರಮೋಚ್ಚ ಸ್ಥಿತಿ ಇದ್ದರೆ ಒಂದೇ ಸಾಲ ಮಾಡಬೇಕು, ಇಲ್ಲ ಸಾಲ ತೀರಿಸಬೇಕು. ನಾನು 2ನೇ ಆಪ್ಷನ್ ಚೆನ್ನಾಗಿ ಹೇಳ್ತೀನಿ ನಿಮಗೆ, ದಯವಿಟ್ಟು ಸಾಲ ತೀರಿಸುವತ್ತ ಪ್ರಯತ್ನ ಮಾಡಿ. ಎಷ್ಟೇ ಆಸೆ ಆದರೂ ಕೂಡ ಸಾಲ ಮಾಡೋಕ್ಕೆ ಹೋಗಬೇಡಿ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿ, ಇರೋ ಬಿಸ್ನೆಸ್ಸು ಇಷ್ಟೇ ಸಾಕು, ಇಷ್ಟರಲ್ಲೇ ಮುಂದುವರಿತೀನಿ, ನಾನು ಸಾಲ ಮಾಡಲ್ಲ ಅಂತ ಕೂತ್ಕೊಳ್ಳಿ. ಗುರುಗಳೇ, ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ ರೀ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬಿಸ್ನೆಸ್ ಆಗೋದು ಅಂತಂದರೆ, ಆಮೇಲೆ ತೀರ್ಸೋಕ್ಕಾಗದೆ ಕಷ್ಟಪಡೋದು ನಿಮಗೆ, ನನಗೂ ಗೊತ್ತಾಗಲ್ಲ. ಅವಾಗ ನಿನಗೆ ಗೊತ್ತಾಗಲ್ಲಪ್ಪ, ನಿನಗೆ ಹೆಂಗೆ ಬೇಕೋ ಹಂಗೆ ತೀರಿಸ್ಕೊ ಅಂತ ಹೇಳಬೇಕಾಗತ್ತೆ. ಸೊ ಆದ್ದರಿಂದ ನಾನು ಸಾಲದ ಕೂಪದೊಳಗೆ ಹೊರಟೋಗ್ಬಿಡ್ತೀರ ನೀವು.
ಹೊರಗೆ ಬರೋಕ್ಕಾಗ್ದಿರೋ, ಯಾಕಂದ್ರೆ ಷಷ್ಠ್ಯಾಧಿಪತಿ ಪರಮೋಚ್ಚ ಸ್ಥಿತಿ. ಸೊ ದಯವಿಟ್ಟು ಹಂಗೆ ಮಾಡಿಬಿಡಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ವೃಶ್ಚಿಕ ರಾಶಿಯವರಿಗೆ ಈ ಸಾಲಗಳ ವಿಚಾರಕ್ಕೋಸ್ಕರವಾಗಿ ನಾವು ಋಣಬಾಧಾ ಪರಿಹಾರ ಹೋಮವನ್ನೇ ಮಾಡ್ತಾ ಇದ್ದೀವಿ. ಋಣಬಾಧಾ ಪರಿಹಾರ ಅಂದರೆ ಸಾಲ ಬಾಧೆಗಳ ಪರಿಹಾರ ಅಂತ. ಸೊ ಆದ್ದರಿಂದ ದಯವಿಟ್ಟು ಜನವರಿ 25ನೇ ತಾರೀಕು ನಾವು ಋಣಬಾಧಾ ಪರಿಹಾರ ಹೋಮವನ್ನು ಮಾಡಿ ಈ ವಿಶೇಷವಾದಂಥ ಒಂದು ಮಣಿ, ಈ ರುದ್ರಾಣಿ ಅನ್ನುವಂಥ ಒಂದು ವಿಶೇಷವಾದ ಮಣಿಗಳ ಒಂದು ಸರವನ್ನು ಕೊಡ್ತಾ ಇದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಳಿ. ಗೊತ್ತೂ ಆಗಲ್ಲ ನೀವು ಹಾಕೊಳ್ಳೋದು ಯಾರಿಗೂ ಸಹ, ಅಷ್ಟು ಒಳಗಡೆ ಇರ್ತದೆ. ಸಾಲಗಳು ಅದರ ಕೆಲಸ ಮಾಡ್ತಿರ್ತದೆ, ಸಾಲ ಪರಿಹಾರ ಮಾಡಲಿಕ್ಕೆ. ಆಯ್ತಲ್ವಾ? ಒಂದೇ ಸಾಲದ ಕೂಪೆ ಒಳಗಡೆ ಹೊರಟ್ಬಿಡ್ತಾರೆ, ಬಿಟ್ಟರೆ ಇನ್ನೊಂದು ಸಾಲಗಳು ತೀರಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ನಾನು 2ನೇ ಆಪ್ಷನ್ನು ನಿಮಗೆ ಕೊಡ್ತಕ್ಕಂಥದ್ದು. ಸೊ ವ್ಯಾಪಾರಿಗಳಾಗಲಿ ಉದ್ಯೋಗಗಳಾಗಲಿ ಸಾಲದ ಕೂಪದಲ್ಲಿ ಮಾತ್ರ ಬೀಳದೇ ಇರುವಂಥ ರೀತಿಯಲ್ಲಿ ದಯವಿಟ್ಟು ನೋಡ್ಕೊಳ್ಳಿ. ಇನ್ನು ಷಷ್ಠ್ಯಾಧಿಪತಿ ಪರಮೋಚ್ಚ ಸ್ಥಿತಿ ಅಂದ ತಕ್ಷಣ ಇನ್ನೂ ಒಂದಾಗುತ್ತೆ, ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ. ನೋಡಿ, ಕರ್ಮಸ್ಥಾನವನ್ನು ಕರ್ಮಾಧಿಪತಿಯಾದ ರವಿ ಶನಿಯ ಯುತಿ ಜೊತೆಗೆ ಷಷ್ಠ್ಯಾಧಿಪತಿ ಪರಮೋಚ್ಚ ಸ್ಥಿತಿ ಅಂತಂದಾಗ ನೀವು ಎಲ್ಲಿ ಕೆಲಸ ಮಾಡ್ತಿರಲ್ಲ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಯಾಕೆಂದರೆ ನಿಮ್ಮ ಪ್ರಾಧಾನ್ಯತೆ ಜಾಸ್ತಿ ಆಗತ್ತಲ್ಲ. ಯಾವಾಗ ಒಬ್ಬ ವ್ಯಕ್ತಿಯ ಪ್ರಾಧಾನ್ಯತೆ ಜಾಸ್ತಿ ಆಗುತ್ತೋ ಅವನಿಗೆ ಶತ್ರುಗಳು ಜಾಸ್ತಿ ಆಗ್ತಾರೆ. ಅವ್ನು ನೋಡಿ ಹೊಟ್ಟೆ ಹೊರ್ಕೊಳ್ಳೋರು ಜಾಸ್ತಿ ಆಗುತ್ತೆ, ಅವನ ದೃಷ್ಟಿದೋಷವೂ ಜಾಸ್ತಿ ಆಗುತ್ತೆ, ಅವ್ನಿಗೆ ತೊಂದರೆ ಕೊಡ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ. ನಿಮಗೆ ಪ್ರಾಧಾನ್ಯ, ಯಾಕೆಂದರೆ ಏನು ಸಮಸ್ಯೆ ಬಂದರೂ ಎದುರಿಸ್ತಾನಲ್ಲ, ಎಷ್ಟು ಕಷ್ಟ ಬಂದರೂ ಈ ಅಮ್ಮ ಧೃತಿಗಡಲ್ವಲ್ಲ, ಎಷ್ಟು ಅವಮಾನ ಆದರೂ ಯಪ್ಪ ಏನು ಹಿಂಗೆ ಅಂತ ಒಂದಿಷ್ಟು ದೃಷ್ಟಿ ಆಗುತ್ತೆ. ಆಯ್ತಲ್ವ? ಸೊ ಆದ್ದರಿಂದಾಗಿ ವೃಶ್ಚಿಕ ರಾಶಿಯವರು ಶತ್ರುಗಳನ್ನು, ಬೆನ್ನಿಗೆ ಚೂರಿ ಹಾಕುವವರನ್ನು, ಸಾಲದ ಕೂಪದಲ್ಲಿ ನಿಮ್ಮನ್ನು ತಳ್ಳುವವರನ್ನು ಎಲ್ಲರ ಬಗ್ಗೆನೂ ಎಚ್ಚರಿಕೆಯಿಂದ ಇರಬೇಕು ನೀವು. ಫೆಬ್ರವರಿ ತಿಂಗಳಲ್ಲಿ 5ನೇ ತಾರೀಕಿನ ನಂತರ ಇವರೆಲ್ಲ ಚಿಗುರ್ಕೊಂಡ್ಬಿಡ್ತಾರೆ, ಎಚ್ಚರಿಕೆಯಿಂದ ಇರಬೇಕು. ಜನವರಿ 25ನೇ ತಾರೀಕೆ ನಾವು ಹೋಮವನ್ನು ಮಾಡಿ ನಿಮಗೆ ಪ್ರಸಾದವನ್ನು ಕಳಿಸ್ಕೊಡ್ತಾ ಇದ್ದೇವೆ. ಎಲ್ಲ ಹೋಮಗಳ ಭಸ್ಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಇದೆ, ಆ ನಾಗಾರಾಧನೆ, ಅರಿಶಿನ ಎಲ್ಲ ಡೈಲಿ ಹಣೆಗೆ ಹಚ್ಕೊಂಡು ಒಂದು ವಿಶೇಷವಾದ ಮಂತ್ರವನ್ನು ಈ ವಿಡಿಯೋ ಎಂಡಲ್ಲಿ ತಿಳಿಸ್ತಾ ಇದ್ದೀನಿ ನಿಮಗೆಲ್ಲ. ಒಂದು ವಿಶೇಷವಾದ ಮಂತ್ರ ಡೈಲಿ 3 ಅಥವಾ 5 ಬಾರಿ ಆ ಮಂತ್ರವನ್ನು ರಿಪೀಟೆಡ್ ಆಗಿ ಕೇಳಿಸ್ಕೊಂಡು ಆಮೇಲೆ ಕೆಲಸಕ್ಕೆ ಹೋಗಿ. ಏನು ನಿಮಗೊಂದು 2 ನಿಮಿಷ 3 ನಿಮಿಷದ ಮಂತ್ರ, ಅದು ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಳಿ. ಅದನ್ನು ತುಂಬ ಅದ್ಭುತವಾದಂಥ ಪರಿಹಾರ, ರಕ್ಷಣೆ ಕೊಡ್ತದೆ. ಯಾರಿಗೆ ಸಂಕಲ್ಪ ಸೇವೆ ಕೊಡೋಕೆ ಆರ್ಥಿಕ ಶಕ್ತಿ ಇದೆಯೋ ಅವರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ವಿಶೇಷವಾದ ಮಣಿಸರವನ್ನು ಕೊಡ್ತೇನೆ, ಅದನ್ನು ಹಾಕ್ಕೊಳ್ಳಿ ಕುತ್ತಿಗೆಯಲ್ಲಿ. ಸಾಲ ಬಾಧೆಗಳಿಂದ ಖಂಡಿತವಾಗಿ ಹೊರಬನ್ನಿ. ಆಯ್ತಲ್ವಾ? ಸಾಲ ಕೊಟ್ಟಿದ್ದಿರ್ಬೋದು, ಸಾಲ ಮಾಡಿದ್ದಿರ್ಬೋದು, ಸಾಲ ಕೊಡಿಸಿದ್ದಿರಬಹುದು, ಎಲ್ಲ ಸಹ ಪರಿಹಾರವಾಗಲಿ. ನೆಕ್ಸ್ಟ್ ವಿವಾಹದ ವಿಚಾರ ಬಂದಾಗ ವೃಶ್ಚಿಕ ರಾಶಿಯವರಿಗೆ ಸಪ್ತಮಾಧಿಪತಿ ತೃತೀಯದಲ್ಲಿರ್ತಾನೆ, ಷಷ್ಠ್ಯಾಧಿಪತಿಯ ಜೊತೆ ಇರ್ತಾನೆ. ತೃತೀಯದಲ್ಲಿದ್ದಾಗ ಏನಾಗ್ಬಿಡುತ್ತೆ, ಕುಜನ ರಾಶ್ಯಾಧಿಪತಿಯ ಯುತಿ ಇರ್ತಾನೆ, ರಾಶ್ಯಾಧಿಪತಿ ಪರಮೋಚ್ಚ ಸ್ಥಿತಿ, ನಿಮಗೆ ಒಳ್ಳೆ ಪ್ರಾಧಾನ್ಯತೆ, ಸಪ್ತಮಾಧಿಪತಿಯ ಯುತಿ. ಸೊ ನಿಮ್ಮ ಸ್ಥಾನಮಾನಗಳನ್ನು ನೋಡಿಕೊಂಡು ಆಟೋಮೆಟಿಕ್ಕಾಗಿ ಒಂದಿಷ್ಟು ಸಂಬಂಧಗಳು ಬರುತ್ತೆ. ತುಂಬ ಒಳ್ಳೆ ಹುಡುಗ, ಏನು ಎಂಥ ಇದು ಗೊತ್ತಾ, ಇನ್ನು ಹುಡುಗಿ ಕೊಡೋಣ, ಆ ಥರ ಒಂದಿಷ್ಟು. ನೀವು ಗಂಡಸರಾದರೆ ಹೆಣ್ಣು ಮಕ್ಕಳ ಜಾತಕ, ನೀವು ಹೆಣ್ಣು ಮಕ್ಕಳಾದರೆ ಗಂಡಸರ ಜಾತಕ, ಖಂಡಿತವಾಗಿ ಗಂಡಿನ ಜಾತಕಗಳು ಬರುತ್ತೆ. ಸೊ ವಿವಾಹಕ್ಕೆ ಮುಂದುವರಿಯುವಂಥದ್ದು ಸಹ ನಿಮಗೆ ಬಿಟ್ಟಂಥ ವಿಚಾರ. ಯಾಕೆ ಅಂದರೆ ನೀವು ವಿವಾಹದ ತುಂಬ ಚೆನ್ನಾಗಿ ಅವಕಾಶಗಳು ಬರುತ್ತೆ. ಮುಂದುವರೆದ್ರೆ ಆ ವಿವಾಹ ಸಂಪನ್ನ ಆಗಲಿಕ್ಕೆ ಒಂದಿಷ್ಟು ಸಾಲಗಳಾಗತ್ತೆ. ಅದು ಓಕೆ ಅಂತಾದರೆ ಮಾತ್ರ ಮುಂದುವರಿರಿ, ಗೊತ್ತಾಯ್ತಲ್ವಾ? ಸೊ ಸಾಲಗಳಾಗತ್ತೆ ನಿಮಗೆ ಮುಂದಿನ ಇದೇ ವರ್ಷ. ನಿಮಗೆ ಇದೇ ವರ್ಷ ಏಪ್ರಿಲ್ ನಂತರ ನಿಮಗೆ ಗುರುಬಲ ಬರೋದು, ಅಲ್ಲಿ ತನಕ ಗುರುಬಲ ಇಲ್ಲ. ಬಟ್ ಒಳ್ಳೆ ಆಪ್ಷನ್ಗಳು ಸಿಗುತ್ತೆ. ಬಟ್ ಸಾಲ ಅನಿವಾರ್ಯವಾಗಿ ಸಾಲ ಮಾಡಿ ಮದುವೆ ಆಗಬೇಕಾದ ಪರಿಸ್ಥಿತಿ ಬರುತ್ತೆ, ಅಥವಾ ಯಾವುದೋ ಸಾಲ ತೀರಿಸ್ಬಿಟ್ಟು ಮದುವೆ ಆಗಬೇಕಾದ ಪರಿಸ್ಥಿತಿ ಬರುತ್ತೆ, ಅಥವಾ ಯಾವುದೋ ಒಂದು ಸಾಲ ಅಡ್ಡ ಆಗುತ್ತೆ ನಿಮಗೆ ಮದುವೆಗೆ. ಅದು ಪರಿಹಾರವಾಗಲಿ ಅಂತ ನಾವು ಋಣಬಾಧಾ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಅಥವಾ ಸರ್ಪದೋಷದಿಂದಾಗಿ ವಿವಾಹಕ್ಕೆ ವಿಘ್ನಗಳು ಉಂಟಾಗ್ತಾ ಇದೆ ಅಂದರೆ ನಾವು ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ದಾಂಪತ್ಯದ ವಿಚಾರಕ್ಕೆ ಬರ್ತೇನೆ. ದಾಂಪತ್ಯದ ವಿಚಾರವನ್ನು ಹೇಳ್ತೇನೆ. ನಿಮ್ಮ ದಾಂಪತ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ. ವೃಶ್ಚಿಕ ರಾಶಿಯವರ ದಾಂಪತ್ಯ ಫೆಬ್ರವರಿ ತಿಂಗಳಲ್ಲಿ ರಾಶ್ಯಾಧಿಪತಿ ಸಪ್ತಮಾಧಿಪತಿಯ ಯುತಿ ಹಾಗೂ ರಾಶ್ಯಾಧಿಪತಿಯ ಪರಮೋಚ್ಚ ಸ್ಥಿತಿ, ನಿಮ್ಮ ಬಾಳ ಸಂಗಾತಿಗೆ ನಿಮ್ಮ ಬಗ್ಗೆ ಬಹಳ ಪ್ರೀತಿ ಬರುತ್ತೆ. ನಿಮ್ಮ ಸ್ಥಾನಮಾನಗಳು, ನಿಮ್ಮ ಪ್ರಾಮುಖ್ಯತೆ, ನಿಮ್ಮ ಶಕ್ತಿ ನೋಡ್ಬಿಟ್ಟು ಅವ್ರಿಗೆ ಖುಷಿ ಆಗ್ಬಿಡುತ್ತೆ. ನನ್ನ ಗಂಡ, ನನ್ನ ಹೆಂಡತಿ, ಇದು ಭಾಳ ಖುಷಿ ಆಗುತ್ತೆ, ಗೊತ್ತಾಯ್ತಲ್ವಾ? ನೀವು ದೊಡ್ಡ ಸೆಲೆಬ್ರಿಟಿಯ ಲೈಫ್ ಪಾರ್ಟ್ನರ್ನ ಯೋಚನೆ ಮಾಡಿ, ಅವ್ರಿಗೆಷ್ಟು ಖುಷಿ ಇರುತ್ತೆ. ನನ್ನ ಗಂಡ ದೊಡ್ಡ ಸೆಲೆಬ್ರಿಟಿ, ನನ್ನ ಹೆಂಡತಿ ದೊಡ್ಡ ಸೆಲೆಬ್ರಿಟಿ, ಈ ಥರ ಇದಿರುತ್ತಲ್ಲ. ಆ ಥರ ನಿಮ್ಮ ಬಾಳ ಸಂಗಾತಿಗೆ ನಿಮ್ಮ ಬಗ್ಗೆ ತುಂಬ ಪ್ರೌಡ್ ಫೀಲಿಂಗ್ ಥರ ಇರುತ್ತೆ, ಖುಷಿ ಇರುತ್ತೆ. ಚಿಕ್ಕ ಪುಟ್ಟ ದಾಂಪತ್ಯ ಕಲಹಗಳು ಇದ್ದಿದ್ದೆ, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ, ಅದೆಲ್ಲ ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಥವಾ ನಿಮ್ಮ ಪ್ರಾಧಾನ್ಯತೆ ಜಾಸ್ತಿ, ನಿಮ್ಮ ಶಕ್ತಿ ಜಾಸ್ತಿ ಅಂತ ದಯವಿಟ್ಟು ಅಹಂಕಾರ ಬರಬಾರ್ದು. ಇದು ಒಂದು ಬರಬಾರ್ದು ಹೇಳಿದ್ದೀನಿ. ವೃಶ್ಚಿಕ ರಾಶಿಯವರಿಗೆ ಏನೇನು ನಾನು ಶುಭ ಹೇಳಿದ್ದೀನಲ್ಲ, ಅಹಂಕಾರ ತಂದ್ಕೊಂಡ್ಬಿಟ್ರಿ ಅಂದರೆ ಇದೆಲ್ಲ ಓಟು ಗೋವಿಂದ. ಇದೊಂದು ಆಗದಂಗೆ ನೋಡ್ಕೊಳ್ಳಿ. ದಯವಿಟ್ಟು ಅಹಂಕಾರ ವರ್ಸ್ಕೋಬೇಡಿ, ಬಾಳ ಸಂಗಾತಿನ ದೂರ ಮಾಡಿಬಿಡ್ತಾರೆ. ಆಮೇಲೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸಂತಾನ.
ಸಂತಾನದ ವಿಚಾರ ಅಷ್ಟು ಉತ್ತಮವಾಗಿ ಇಲ್ಲ. ಏಕೆಂದರೆ ಪಂಚಮಾಧಿಪತಿ ಷಷ್ಠ ಕಾರಕನೂ ಅವನೇ, ಪಂಚಮಾಧಿಪತಿ ಷಷ್ಠ ಸ್ಥಿತಿಯಲ್ಲಿರ್ತಕ್ಕಂಥದ್ದು, ಷಷ್ಠಾಧಿಪತಿ ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂಥದ್ದು ಖಂಡಿತ ಸಂತಾನಕ್ಕೆ ಅಷ್ಟು ಉತ್ತಮ ಅಲ್ಲ. ಆದ್ದರಿಂದ ಮಾಡುವ ಪ್ರಯತ್ನಗಳಲ್ಲಿ ಹಿನ್ನಡೆ ಖಂಡಿತವಾಗಿ ಆಗ್ತದೆ. ಅದಕ್ಕೋಸ್ಕರ ನಾವು ಸಂತಾನ ಗೋಪಾಲ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನ ಇಲ್ಲದವರಿಗೆ ಸಂತಾನ ಆಗಲಿ, ಸಂತಾನ ಇರತಕ್ಕಂಥವರಿಗೆ ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಬೇಸರ ಇರ್ತದೆ. ವೃಶ್ಚಿಕ ರಾಶಿಯವರಿಗೆ ಅವರ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಬೇಸರ ಇರ್ತದೆ. ಅಯ್ಯೋ, ನನ್ನ ಮಗ ಸರಿಯಾಗಿ ಓದ್ತಾ ಇಲ್ಲ, ನನ್ನ ಮಗಳು ಸರಿಯಾಗಿ ಓದ್ತಾ ಇಲ್ಲ, ನನ್ನ ಮಗನಿಗೆ ಕೆಲಸ ಇಲ್ಲ, ನನ್ನ ಮಗಳಿಗೆ ಕೆಲಸ ಇಲ್ಲ, ನನ್ನ ಮಗನಿಗೆ ಮದುವೆ ಆಗ್ತಾ ಇಲ್ಲ, ನನ್ನ ಮಗಳಿಗೆ ಮದುವೆ ಆಗ್ತಾ ಇಲ್ಲ, ಅಥವಾ ನನ್ನ ಮಗ ಏನೋ ಒಂದು ಮಕ್ಕಳ ವಿಚಾರದಲ್ಲಿ ಒಂದು ಅಸಂತೃಪ್ತಿ ಇರ್ತದೆ. ಹಾಗೂ ಮಕ್ಕಳಿಗೋಸ್ಕರವಾಗಿ ಒಂದಿಷ್ಟು ಸಾಲ ಮಾಡಿ 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 ಮಕ್ಕಳನ್ನ ಉದ್ಧಾರ ಮಾಡೋದು ಇದೆಲ್ಲ ನಡೀತಾ ಇರ್ತದೆ. ಸೊ ಇದೆಲ್ಲ ಪರಿಹಾರವಾಗಲಿ ಅಂತಂದರೆ ನಾವು ಸಂತಾನ ಗೋಪಾಲ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ನಿಮ್ಮೆಲ್ಲರೂ ಬಂಗಾರ ಅಡ ಇಟ್ಟಿದ್ರೆ ಅದನ್ನು ನೀವು ಬಿಡಿಸ್ಕೊಳ್ಳೋಕ್ಕೂ ಸಹ ನಾವು ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಒಂದು ಮಾಡ್ತಾ ಇದ್ದೇವೆ. ಸ್ವರ್ಣಾಕರ್ಷಣ ಭೈರವ ಹೋಮದಿಂದ ಅಡಮಾನ ಇಟ್ಟ ಬಂಗಾರ ಬಿಡಿಸ್ಕೊಳ್ಳೋಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಈ ಒಂದು ವಿಶೇಷವಾದಂಥ ಮಾಲೆ, ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಈ ಒಂದು ಮಾಲೆಯ ಬಗ್ಗೆ. ಇದು ನಿಮಗೆ ಆ ಅಡಮಾನ ಇಟ್ಟ ಬಂಗಾರ ಬಿಡಿಸ್ಕೊಳ್ಳೋಕ್ಕೆ, ಸಾಲಗಳನ್ನು ತೀರಿಸಿ ಆ ಸಾಲ ಕೂಪದಿಂದ ಹೊರಬರಲಿಕ್ಕೆ ಖಂಡಿತವಾಗಿ ಅನುಕೂಲ ಮಾಡುತ್ತೆ. ನೀವು ಹಾಕ್ಕೊಂಡಿದ್ದು ಕೂಡ ಯಾರಿಗೂ ಗೊತ್ತಾಗಲ್ಲ. ಮದುವೆ ಆದವರು, ಆಗದೇ ಇರೋರು, ಹುಡುಗರು, ಚಿಕ್ಕವರು, ದೊಡ್ಡವರು ಯಾರು ಕುತ್ತಿಗೆಲ್ಲ ಹಾಕೊಂಡ್ರೆ ಗೊತ್ತಾಗಲ್ಲ, ಒಳಗಡೆ ಹಾಕೊಂಬಿಟ್ರೆ ಅಷ್ಟು ಲೈಟ್ ವೆಯ್ಟ್ ಆಗಿರುತ್ತೆ ರುದ್ರಾಣಿ ಮಾಲೆಗಳು. ರುದ್ರಾಕ್ಷ ಪುರುಷ, ರುದ್ರಾಣಿ ಸ್ತ್ರೀ, ಅಮ್ಮನವರ ಒಂದು ಶಕ್ತಿ ಇರ್ತದೆ. ಖಂಡಿತವಾಗಿ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ನೆಕ್ಸ್ಟ್, ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೈಟ್ ಸೇಲ್ ಮಾಡೋದು, ಸೈಟ್ ಖರೀದಿ ಮಾಡೋದು ಎಲ್ಲ ಚೆನ್ನಾಗಿರುತ್ತೆ. ಅಥವಾ ಸಾಲ ಮಾಡ್ಬಿಟ್ಟು ಏನಾದರೂ ಕಟ್ಟಿರೋ ಮನೆ ತಗೊಳ್ತೀನಿ ಅಂದರೆ ಅದಕ್ಕೂ ಅನುಕೂಲವೇ. ಅಥವಾ ಸಾಲ ಮಾಡ್ಬಿಟ್ಟು ಯಾವುದೋ ಲ್ಯಾಂಡ್ ತಗೊಳ್ತೀನಿ, ಭೂಮಿ ತಗೊಳ್ತೀನಿ, ಈಸಿ. ಸೇಲ್ ಮಾಡ್ತೀನಿ ಅಂದ್ರೂ ಬೇಗ ಸೇಲ್ ಆಗಿಬಿಡುತ್ತೆ. ಆದರೆ ಸೇಲ್ ಮಾಡ್ತೀನಿ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಮೋಸ ಹೋಗ್ತೀರಾ ನೀವು. ನೀವೇನಾದ್ರು ಭೂಮಿಯನ್ನು ಮಾರಾಟ ಮಾಡ್ಲಿಕ್ಕೆ ಹೋದರೆ 10 ರೂಪಾಯಿ ಬೆಲೆ ಬಾಳುವಂಥದ್ದನ್ನು ಇಲ್ಲರಿ ಅಲ್ಲಿ ರೇಟೇ ಇಲ್ಲ ಅಂತ ಹೇಳ್ಬಿಟ್ಟು 6ಕ್ಕೋ 5ಕ್ಕೋ ನಿಮ್ಮ ಹತ್ರ ತಗೊಂಡ್ಬಿಟ್ಟು ಆಮೇಲೆ ಅವರು 12ಕ್ಕೋ 13ಕ್ಕೋ ಮಾರ್ಕೊತಾರೆ. ಇದು ಅಂದರೆ ಬೇರೆ ಯಾರಿಗೋ ಲಾಭ ಆಗುತ್ತೆ, ನಿಮಗೆ ಲಾಭ ಆಗಲ್ಲ ಸೇಲ್ ಮಾಡೋಕ್ಕೆ ಹೋದರೆ. ಬಟ್ ಪರ್ಚೇಸ್ ಮಾಡೋಕ್ಕೆ ಹೋದರೆ ನಿಮಗೆ ಸಾಲನೂ ಸಿಗುತ್ತೆ, ಪರ್ಚೇಸು ಮಾಡ್ತೀರಾ, ಅಥವಾ ನಿಮ್ಮ ಹತ್ರ ದುಡ್ಡಿದ್ರು ತಗೊಳ್ಳೋಕ್ಕೂ ಅನುಕೂಲವಾಗುತ್ತೆ. ಭೂಮಿ ವ್ಯವಹಾರಗಳಿಗೆಲ್ಲ ಏನೂ ತೊಂದರೆ ಇಲ್ಲ. ಆರೋಗ್ಯದ ವಿಚಾರನೂ ಹೇಳ್ಬಿಡ್ತೇನೆ. ಆರೋಗ್ಯಕ್ಕೆ ಏನೂ ತೊಂದರೆ ಇಲ್ಲ ರೀ. ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದಂಥ ಆರೋಗ್ಯ ಫೆಬ್ರವರಿ ತಿಂಗಳಲ್ಲಿ. ಯಾಕೆ? ಪರಮೋಚ್ಚ ಸ್ಥಿತಿಯಲ್ಲಿ ರಾಶ್ಯಾಧಿಪತಿ, ಅಷ್ಟಮಾಧಿಪತಿ ಬುಧನೂ ತುಂಬ ಚೆನ್ನಾಗಿ ಬರ್ತಾನೆ. ಸೊ ಅದರಿಂದ ಅಂಥ ಯಾವುದು ಚಿಂತೆ ಇಲ್ಲ. ಇನ್ನು ಫಾರ್ ಸಪೋಸ್ ನಿಮಗೆ ಆರೋಗ್ಯ ಸರಿ ಇಲ್ಲ, ಟ್ರೀಟ್ಮೆಂಟ್ ತೊಗೊಬೇಕು ಅಂದರೆ ದುಡ್ಡಿಗೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಈ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತೇವೆ. ಅಥವಾ ಆ ಟೈಮಲ್ಲಿ ಯಾವುದೋ ಒಂದು ಲೋನಾರು ಸಿಕ್ಬಿಡುತ್ತೆ, ಹಾಸ್ಪಿಟ್ಲಲ್ಲೇ ಲೋನ್ ಸಿಕ್ಬಿಡುತ್ತೆ. ನಾವು ಲೋನ್ ಪ್ರೀ ಅಪ್ರೂವ್ಡ್ ಲೋನ್ ಮಾಡ್ತೀವಿ, ನೀವು ಏನೋ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ. ಸೊ ಆದ್ದರಿಂದ ಆರೋಗ್ಯದ ವಿಚಾರವಾಗಿ ಆಗಲಿ, ಟ್ರೀಟ್ಮೆಂಟ್ ವಿಚಾರವಾಗಿ ಆಗಲಿ ನಿಮಗೇನೂ ಸಮಸ್ಯೆ ಆಗಲಿಕ್ಕಿಲ್ಲ. ಖಂಡಿತವಾಗಿ ಅನುಕೂಲವಾಗುತ್ತೆ. ಏನೇ ಸಮಸ್ಯೆ ಆಗೋದಿದ್ರೂ ಸಹ ಅದು ಪರಿಹಾರಕ್ಕೆ 2 ಮಾರ್ಗಗಳನ್ನು ಹೇಳ್ತೇನೆ. ಒಂದು, ಈ ವಿಡಿಯೋ ಈಗೊಂದು ನಿಮಗೊಂದು ಸ್ತೋತ್ರವನ್ನು, ಒಂದು ವಿಶೇಷವಾದ ಮಂತ್ರವನ್ನು ಹೇಳ್ತಾನೆ. ಪ್ರತಿದಿನ ಬೆಳಗ್ಗೆ ಆ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಇನ್ನೊಂದು, ಒಂದು ವಿಶೇಷವಾದ ಹೋಮ ಪರಿಹಾರಗಳನ್ನು ಸಹ ತಿಳಿಸ್ತಾನೆ. ಅದನ್ನು ಸಹ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಪರಿಹಾರ ಏನಪ್ಪ ಅಂತಂದರೆ, ನಮ್ಮ ಯಾಗಶಾಲೆಯಲ್ಲಿ ಜನವರಿ 25ನೇ ತಾರೀಕು ಗುರುವಾರ ಬಣದ ಹುಣ್ಣಿಮೆ ಅಂತ ಬಹಳ ವಿಶೇಷವಾದಂಥ ದಿವಸ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ಪ್ರಮುಖವಾಗಿ ಋಣಬಾಧಾ ಪರಿಹಾರ ಹೋಮ ಅಂತ ಮಾಡ್ತಾ ಇದ್ದೇವೆ. ಅಂದರೆ ಸಾಲಬಾಧೆಗಳನ್ನು, ಋಣಬಾಧೆ ಅಂದರೆ ನೀವು ಸಾಲ ಕೊಟ್ಟಿದ್ದಿರಬಹುದು ಅಥವಾ ಸಾಲ ತಗೊಂಡಿದ್ದಿರಬಹುದು, ಸಾಲ ಕೊಟ್ಟಿದ್ದು ಮರಳಿ ವಾಪಸ್ ಬರ್ತಾ ಇಲ್ಲ ಅನ್ನುವ ಚಿಂತೆ ಇದ್ದರೂ ಸಹ, ಅಥವಾ ನೀವೇ ಸಾಲ ತಗೊಂಡಿದ್ದು ತೀರ್ಸ್ಲಿಕ್ಕಾಗ್ತಾ ಇಲ್ಲ, EMI ಕಟ್ಟಕ್ಕಾಗ್ತಾ ಇಲ್ಲ, ಫುಲ್ಲು ಟೆನ್ಷನ್ ಆಗಿಬಿಟ್ಟಿದೆ ಅನ್ನುವಂಥದ್ದಿದ್ರೆ ಖಂಡಿತವಾಗಿ ನಾವು ಋಣಬಾಧಾ ನಿವಾರಕ ಹೋಮ ಅಂತ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನು ಕೆಲವರು ಸಾಲದ ಜೊತೆಗೆ ಬಂಗಾರವನ್ನು ಅಡ ಇಟ್ಬಿಟ್ಟಿರ್ತಾರೆ. ಬಂಗಾರ ಖರೀದಿ ಕೂಡ ಮಾಡಲಿಕ್ಕಾಗದೇ ಇರ್ತದೆ. ಎಲ್ಲೋ ಸೇಟುಗಳ ಅಂಗಡಿಗಳಲ್ಲೋ ಅಥವಾ ಬ್ಯಾಂಕ್ನಲ್ಲೋ ಅಥವಾ ಯಾರ ಕೈನಲ್ಲೋ ಅಡ ಇಟ್ಕೊಂಡು, ಗೊತ್ತಿಲ್ಲದೆ ಎಲ್ಲೋ ಕೂಡ ಎಷ್ಟೊಂದು ಜನ ಅಡ ಇಟ್ಬಿಟ್ಟಿರ್ತಾರೆ. ಗಂಡಂಗೆ ಗೊತ್ತಿಲ್ಲದೆ ಹೆಂಡತಿ ಬಂಗಾರನ ಕೊಟ್ಬಿಟ್ಟಿರ್ತಾಳೆ, ಯಾರಿಗೋ ಏನೋ ವ್ಯವಹಾರಗಳಿಗೆಲ್ಲ ಕೊಟ್ಬಿಟ್ಟಿರ್ತಾಳೆ. ಪರವಾಗಿಲ್ಲ, ಏನೋ ಒಂಚೂರು ಲಾಭ ಆದರೆ ಏನೋ ಒಂಚೂರು ಮನೆಗೆ ಅನುಕೂಲ ಆಗುತ್ತೇನೋ ಅಂತ ಯಜಮಾನ್ರಿಗೂ ಹೇಳಿರಲ್ಲ, ಅಲ್ಲಿ ಹೋಗಿರೋ ಬಂಗಾರ ವಾಪಸ್ ಬರ್ತಾರಲ್ಲ. ಸೊ ಹೀಗೆ ಹಲವಾರು ರೀತಿಯಲ್ಲಿ ಬಂಗಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದರೆ ನಾವು ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಒಂದು ಹೋಮ ಮಾಡ್ತಾ ಇದ್ದೇವೆ. ಋಣಬಾಧಾ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ ಬಣದ ಹುಣ್ಣಿಮೆಗೆ ದಿವಸ ಮಾಡ್ತಾ ಇದ್ದೇವೆ. ಒಳ್ಳೆಯ ಕಾಂಬಿನೇಷನ್ ಅದು.
ಆಯ್ತಲ್ವಾ? ಹುಣ್ಣಿಮೆ ದಿವಸ ಅಂದರೆ ನೀವು ಸಾಲ ಕೊಟ್ಟಿದ್ದಿರ್ಬೋದು, ಸಾಲ ತಗೊಂಡಿದ್ದಿರಬಹುದು, ಬಂಗಾರ ಅಡ ಇಟ್ಟಿದ್ದಿರಬಹುದು, ಅದು ಬ್ಯಾಂಕಲ್ಲ ಎಲ್ಲೇ ಆಗಿರ್ಬೋದು, ಬಂಗಾರ ಅಡ ಇಟ್ಟಿದ್ದು ಅಥವಾ ಬಂಗಾರ ಕಳ್ಕೊಂಡಿದ್ದಿರ್ಬೋದು, ಅಥವಾ ಬಂಗಾರವನ್ನು ಖರೀದಿ ಮಾಡಬೇಕು ಅನ್ನೋ ಆಸೆ ಇದೆ ಬಟ್ ಆಗ್ತಾ ಇಲ್ಲ ಅನ್ನುವಂಥದ್ದಿರಬಹುದು. ಸ್ವರ್ಣಾಕರ್ಷಣ ಭೈರವ ಸಾಲ ಋಣಬಾಧೆ ಏನೇ ಇದ್ರೂ ಪರಿಹಾರ ಆಗ್ಲಿಕ್ಕೋಸ್ಕರ ನಾವು ಋಣಬಾಧಾ ಪರಿಹಾರ ಹೋಮ. ಇನ್ನು ಸಂತಾನ ಇಲ್ಲದಂತಹ ಮೇಷರಾಶಿಯವರಿಗೆ, ಅಥವಾ ಸಂತಾನ ಇದ್ರೂ ಸಹ ಸಂತಾನದಕ್ಕೆ ಅಭಿವೃದ್ಧಿ ಆಗ್ತಾ ಇಲ್ಲ, ಒಳ್ಳೆಯವ್ರ ವಿದ್ಯೆ ಬುದ್ಧಿ ಏನು ಬರ್ತಾ ಇಲ್ಲ, ಹೇಳಿದ ಮಾತು ಕೇಳ್ತಾ ಇಲ್ಲ, ಈ ಥರದೆಲ್ಲ ಟೆನ್ಷನ್ ಇರ್ತಾವಲ್ಲ, ಅದೆಲ್ಲ ಪರಿಹಾರಕ್ಕೋಸ್ಕರ ಸಂತಾನ ಗೋಪಾಲ ಹೋಮ ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ಹೋಮಗಳನ್ನು ನಾವು ಜನವರಿ 25ನೇ ತಾರೀಕು ಗುರುವಾರ ಬಣದ ಹುಣ್ಣಿಮೆಯ ದಿವಸ ಮಾಡಿ ನಿಮಗೆ ವಿಶೇಷವಾಗಿ ಪ್ರಸಾದ ಸ್ವರೂಪ ನಾನು ಕುತ್ತಿಗೆಯಲ್ಲಿ ಹಾಕೊಂಡಿರ್ತಕ್ಕಂಥ ಈ ಒಂದು ರುದ್ರಾಣಿ ಮಾಲೆಯನ್ನು ಕೊಡ್ತಾ ಇದ್ದೇವೆ. ಬಹಳ ಚಿಕ್ಕ 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 ಬೀಡಿಸಿರ್ತದೆ ಇದು. ರುದ್ರಾಕ್ಷಗೆ ಒಂದು ಫ್ಯಾಮಿಲಿಗೆ ಬರ್ತದೆ ಇದು, ಪರಿವಾರಕ್ಕೆ. ಆದರೆ ಇದು ರುದ್ರಾಣಿ ಅಂತ ಹೇಳ್ಬಿಟ್ಟು ಸ್ತ್ರೀ ಸ್ವರೂಪವಾಗಿ, ಸ್ತ್ರೀ ದೇವತಾ ಸ್ವರೂಪವಾಗಿರ್ತದೆ. ಸೊ ಈ ರುದ್ರಾಣಿ ಮಾಲೆಯ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ಋಣಬಾಧಾ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ ಇತ್ಯಾದಿ ವಿಶೇಷವಾದಂತಹ ಹೋಮಗಳಿದನ್ನ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಇದನ್ನ ಧಾರಣೆ ಮಾಡ್ಕೊಂಡ್ಬಿಡ್ಬೇಕು ಪ್ರತಿಯೊಬ್ಬರು ಸಹ. ಇದೇನು ಚಿಕ್ಕದಾಗಿ ಒಳಗಡೆ ಇರ್ತದೆ, ಯಾರು ಗೊತ್ತೂ ಆಗಲ್ಲ ನೀವು ಹಾಕೊಂಡಿರ್ತಕ್ಕಂಥ, ಅಷ್ಟು ಲೈಟ್ ವೇಟು, ಅಷ್ಟು ನಿಮಗೆ ಏನು ಗೊತ್ತೇ ಆಗಲ್ಲ ಹಾಕೊಂಡಿರ್ತಕ್ಕಂಥದ್ದು. ಆದರೆ ಇದು ನಿಮ್ಮ ಸಾಲಗಳನ್ನ ತೀರಿಸುವ ವಿಚಾರದಲ್ಲಿ ನೀವು ಮಾಡುವ ದೃಢ ನಿರ್ಧಾರ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಸಹಾಯ ಮಾಡ್ತದೆ. ಇಲ್ಲ ಸರ್ ಇನ್ಮೇಲೆ ಸಾಲ ಮಾಡಲೇಬಾರ್ದು ಅಂತ ಅನ್ಕೊಂಡಿದ್ದೀನಿ ಅಂತ ಅನ್ಕೊಂಡ್ರು ಕೂಡ ಹೋಗಿ ಸಾಲ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತೀರಲ್ವಾ, ಅದನ್ನ, ಅಥವಾ ಸಾಲ ಮಾಡಲೇಬೇಕಾದ ಅನಿವಾರ್ಯತೆಗಳು ಕೆಲವರು ಸೃಷ್ಟಿ ಆಗ್ಬಿಡುತ್ತಲ್ಲ, ಅದನ್ನ ಈ ಒಂದು ರುದ್ರಾಣಿ ಮಾಲೆ ನಿಗ್ರಹ ಮಾಡ್ತದೆ. ಅಥವಾ ಸಾಲಗಳು ಕೊಟ್ಬಿಟ್ಟಿದ್ದೀರಾ, ಎಷ್ಟು ಫೋನ್ ಮಾಡ್ರು ಎತ್ತಾ ಇಲ್ಲ, ಕೈ ಸಿಗ್ತಾ ಇಲ್ಲ, ತಪ್ಸ್ಕೊಂಡು ಓಡಾಗ್ತಾ ಇದ್ದಾರೆ, ಈ ರುದ್ರಾಣಿ ಮಾಲೆ ಋಣಬಾಧಾ ನಿವಾರಕ ಹೋಮದಲ್ಲಿ ಅಭಿಮಂತ್ರಿತ ರುದ್ರಾಣಿ ಮಾಲೆಯನ್ನ ಧಾರಣೆ ಮಾಡಿಕೊಂಡು ಒಂದು ಪ್ರಯತ್ನ ಮಾಡಿ ನೋಡೋಣ. ಭಗವದಾನುಗ್ರಹ, ರುದ್ರಾಣಿ ಮಾಲೆಯ ಒಂದು ಅನುಗ್ರಹದಿಂದ, ಆ ಋಣಬಾಧಾ ನಿವಾರಕ ಹೋಮದ ಒಂದು ಅನುಗ್ರಹದಿಂದ ನಿಮ್ಮ ಕಾರ್ಯ ಸಿದ್ಧಿ ಆಗ್ಬಿಡ್ಲಿ, ಬೇಗ ಕೊಡಬೇಕಾದ್ರಲ್ಲ ವಾಪಸ್ ಬೇಗ ಕೊಟ್ಬಿಡ್ಲಿ. ಅಷ್ಟೇ ಅಲ್ಲದೆ ಈ ಬಂಗಾರದ ವಿಚಾರ, ಎಲ್ಲೆಲ್ಲೋ ಬಂಗಾರ ಅಡ ಇಟ್ಬಿಟ್ಟಿದ್ದೀರಾ, ಅಥವಾ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ, ಅಥವಾ ಬಂಗಾರ ತಗೊಂಡು ನೋಡಿದ್ದೀರಾ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಈ ಥರ ಏನೇ ಸಮಸ್ಯೆಗಳಿದ್ರು ಬಂಗಾರದ ರಿಲೇಟೆಡ್ ಆಗಿರತಕ್ಕಂಥ ಪರಿಹಾರವಾಗಲಿ ಅಂತ ನಾವು ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡಿ ಅದರಲ್ಲೂ ಈ ಒಂದು ರುದ್ರಾಣಿ ಮಾಲೆಯನ್ನ ಅಭಿಮಂತ್ರಣೆ ಮಾಡ್ತಾ ಇದ್ದೇವೆ. ಈ ರುದ್ರಾಣಿ ಮಾಲೆಯನ್ನ ಧಾರಣೆ ಮಾಡಿಕೊಂಡು ಪ್ರಯತ್ನ ಮಾಡಿ ಆ ಬಡ್ಡಿ ಕಡದಿರಲಿ, ಆ ಬಂಗಾರ ಬಿಡಿಸ್ಕೊಂಡು ಬರೋಂಗಾಗ್ಲಿ ನಿಮಗೆ. ಯಾಕೆಂದ್ರೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಪಾಪ ತಾಳಿಯನ್ನು ಸಹ ಅಡ ಇಟ್ಬಿಟ್ಟಿರ್ತಾರೆ, ಎಷ್ಟು ಬೇಸರದ ಸಂಗತಿ. ಸೊ ಆದ್ರಿಂದ ಎಲ್ಲರಿಗೂ ಅವರವರು ಬಂಗಾರ ಮಾತ್ರ ಅಡ ಇಡಬಾರದು, ಯಾವುದೇ ಕಾರಣಕ್ಕೂ ಬಂಗಾರ ಅಡ ಇಡಬಾರದು, ಆಯ್ತಲ್ವಾ? ಸೊ ಅದರಿಂದ ಆದಷ್ಟು ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಋಣಬಾಧಾ ಪರಿಹಾರ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, ಸಂತಾನ ಗೋಪಾಲ ಹೋಮ, ಅದೇ ರೀತಿಯಲ್ಲಿ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಖಂಡಿತವಾಗಿ ಬಂದು ಸೇರಲಿದೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಆರ್ತಾನಾಂ ದುಃಖ ಶಮನೆ ದೀಕ್ಷಿತಂ ಪ್ರಭುಮವ್ಯಯಂ ಅಶೇಷ ಜಗದಾಧಾರಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಅಪಾರ ಕರುಣಾಂಬೋಧಿಂ ಆಪದ್ಬಾಂಧವಮಚ್ಯುತಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಭಕ್ತಾನಾಂ ವತ್ಸಲಂ ಭಕ್ತಿಗಮ್ಯಂ ಸರ್ವಗುಣಾಕರಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಸುಹೃದಂ ಸರ್ವಭೂತಾನಾಂ ಸರ್ವಲಕ್ಷಣ ಸಂಯುತಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಚಿದಚಿತ್ ಸರ್ವಜಂತೂನಾಂ ಆಧಾರಂ ವರದಂ ಪರಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಶಂಖಚಕ್ರಧರಂ ದೇವಂ ಲೋಕನಾಥಂ ದಯಾನಿಧಿಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ
ಪೀತಾಂಬರಧರಂ ವಿಷ್ಣುಂ ವಿಲಸತ್ಸೂತ್ರಶೋಭಿತಂ ಅಶೇಷದುಃಖಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಹಸ್ತೇನ ದಕ್ಷಿಣೇನ ಯಜಂ ಅಭಯಪ್ರದಮಕ್ಷರಂ ಅಶೇಷದುಃಖಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಯಃ ಪಠೇತ್ ಪ್ರಾತರುತ್ಥಾಯ ಲಕ್ಷ್ಮೀನಾರಾಯಣಾಷ್ಟಕಂ ವಿಮುಕ್ತಃ ಸರ್ವಪಾಪೇಭ್ಯಃ ವಿಷ್ಣುಲೋಕಂ ಸ ಗಚ್ಚತಿ. ಇತಿ ಶ್ರೀ ಲಕ್ಷ್ಮೀನಾರಾಯಣಾಷ್ಟಕಂ ಸಂಪೂರ್ಣಂ. ಹರಿ ಓಂ.